7 months ಇಂದ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ, ಪ್ರತಿದಿನ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿರುವಂತಹ ಲೆವೆಲ್ಗೆ ನಾನಿನ್ನೂ ತಲುಪಿಲ್ಲ. 100K ಫಾಲೋವರ್ಸ್ ಆಗಿರಲಿ, 1 million ವ್ಯೂಸ್ ಕೂಡ ನನ್ನ ಯಾವ ಒಂದು ವಿಡಿಯೋಗೂ ಇನ್ನೂ ಸಿಕ್ಕಿಲ್ಲ. ನಾನಿನ್ನೂ ಟಾಪ್ ರೀಚ್ ಆಗಿಲ್ಲ, ಬಟ್ ಐ ಆಮ್ ನಾಟ್ ಈವನ್ ಸ್ಟಾರ್ಟಿಂಗ್. ಸೊ ಐ ಆಮ್ ಸಮ್ವೇರ್ ಇನ್ ಮಿಡಲ್. ನಾನು ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ, ಬಟ್ ಫ್ರಾಂಕ್ ಆಗಿ ಹೇಳ್ತೀನಿ, ನನ್ನ ಲೈಫಲ್ಲಿ ತೀರಾ ಹೇಳುವಂತಹ ಬದಲಾವಣೆ ಇನ್ನೂ ಆಗಿಲ್ಲ. ಈಗಲೂ ಕೂಡ ರೆಂಟೆಡ್ ಹೌಸಲ್ಲಿ ಇದ್ದೀನಿ. ನನ್ನ ಅರ್ನಿಂಗ್ ಏನು ತುಂಬಾ ಜಾಸ್ತಿ ಆಗಿಲ್ಲ. ಇನ್ ಟರ್ಮ್ಸ್ ಆಫ್ ಫಾಲೋವರ್ಸ್ ಕೂಡ ನನಗೀಗ ಕೇವಲ 15,000 ಫಾಲೋವರ್ಸ್ ಇದ್ದಾರೆ. ಬಟ್ ಸಮಥಿಂಗ್ ಹ್ಯಾಸ್ ಚೇಂಜ್. ಓಕೆ, ಸಮಥಿಂಗ್. ನಾನು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಮತ್ತೆ ಆರಾಮ. ಈ ಸ್ಪೇಸ್ಗೆ ಹೊಸಬರಾಗಿದ್ರೆ ಹಾಯ್, ನಮಸ್ಕಾರ. ನಾನು ಅಗ್ನಿವರ್ಷ ಹೊಳ್ಳ. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ವೇರ್ ಐ ಆಮ್ ಡಾಕ್ಯುಮೆಂಟಿಂಗ್ ಮೈ ಲೈಫ್ ಫಾರ್ 365 ದಿನ. ಆಲ್ರೆಡಿ 7 months ಆಗಿದೆ. ಗೋ ಚೆಕ್ ಇಟ್ ಔಟ್. ಹೆಚ್ಚಾಗಿ ಎಲ್ಲರೂ ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಕಾಂಟೆಂಟ್ ಕ್ರಿಯೇಟ್ ಹೇಗೆ ಮಾಡಬೇಕು, ನಿಮ್ಮ ವಿಡಿಯೋ ವೈರಲ್ ಹೇಗಾಗುತ್ತೆ, ಟಿಪ್ಸ್, ಟ್ರಿಕ್ಸ್, ಹೌ ಟು ಬ್ಲೋ ಅಪ್ ಯೋರ್ ಪೇಜ್, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ. ಬಟ್ ವಾಟ್ ಅಬೌಟ್ ದಿಸ್ ಮಿಡಲ್ ಫೇಸ್? ಯು ಆರ್ ನಾಟ್ ಅ ಬಿಗಿನರ್, ಯು ಆರ್ ನಾಟ್ ಈವನ್ ಬಿಗ್. ಸೆವೆನ್ ಮಂತ್ಸಲ್ಲಿ ನಾನು ಪಡೆದಿರುವ ಗ್ರೇಟೆಸ್ಟ್ ಅನುಭವ ಯಾವ್ದು ಗೊತ್ತಾ? ಸೋಷಿಯಲ್ ಮೀಡಿಯಾ ಇಸ್ ಅ ಗೇಮ್, ಆ್ಯಂಡ್ ಇಫ್ ಯು ವಾಂಟ್ ಟು ಸ್ಟೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಗೇಮ್. 90% ಆಫ್ ದ ಟೈಮ್ ನಾನು ನನ್ನ ಮನಸ್ಸಿಗೆ ಏನು ಖುಷಿ ಆಗುತ್ತೋ ಅದನ್ನೇ ಪೋಸ್ಟ್ ಮಾಡೋದು. ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ಓಕೆ, ನನಗೆ ಯಾವ್ದು ಇಷ್ಟನೋ ಅದನ್ನು ಪೋಸ್ಟ್ ಮಾಡ್ತೀನಿ, ನನಗೆ ಮನಸ್ಸಿಗೆ ಖುಷಿ ಆಗೋದು, ನನಗೆ ಮನಸ್ಸಿಗೆ ಬಂದಿದ್ದನ್ನ ಶೂಟ್ ಮಾಡ್ತೀನಿ ಅಂತ. ಬಟ್ ಲೆಟ್ಸ್ ಬಿ ಆನೆಸ್ಟ್, ಯು ಕ್ಯಾನ್ ರಿಯಲಿ ಪೋಸ್ಟ್ ಎನಿಥಿಂಗ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಕ್ಸ್ಪೆಕ್ಟ್ ಇಟ್ ಟು ವರ್ಕ್. ಸೊ ಇದು ರಿಯಾಲಿಟಿ. ನಿಮ್ಮ ಮನಸ್ಸಿಗೆ ಅನಿಸಿದ, ನಿಮಗೆ ಖುಷಿ ಕೊಡುವಂತಹ ಕಾಂಟೆಂಟ್ನಿ ಕ್ರಿಯೇಟ್ ಮಾಡಿ. ಬಟ್ ಆಲ್ವೇಸ್ ಕೀಪ್ ಒನ್ ಥಿಂಗ್ ಇನ್ ಯೋರ್ ಮೈಂಡ್, ವಾಟ್ ಯೋರ್ ಆಡಿಯನ್ಸ್ ವಾಂಟ್ ಟು ಸಿ ಫ್ರಮ್ ಯು. ದ್ಯಾಟ್ಸ್ ದ ಗೇಮ್ ಚೇಂಜರ್. ಸೊ ಈಗೀಗ ನಾನು ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ವಾಟ್ ಐ ಲೈಕ್ ವರ್ಸಸ್ ವಾಟ್ ವರ್ಕ್ಸ್. ಸೊ ಇವೆರಡರ ನಡುವೆ ಐ ಆಮ್ ಕ್ರಿಯೇಟಿಂಗ್ ಕಾಂಟೆಂಟ್ ಆ್ಯಂಡ್ ಐ ಆಮ್ ಫೈಂಡಿಂಗ್ ಮೈ ವಾಯ್ಸ್. ಈ ಯೂಟ್ಯೂಬ್ ಪೇಜ್ನ ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮ್ನ ಪೇಜ್ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 2.5 years ಆಗಿದೆ. ಬಟ್ ಈಗ 7 months ಇಂದ ನಾನು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಅದು ಕೂಡ ಪ್ರತಿದಿನ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೊದಲು 200 ಫಾಲೋವರ್ಸ್ ಇದ್ರು, ಈಗ 15,000 ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇದು ಒಂದು ದಿನದಲ್ಲಿ ಆಗಿರೋದಲ್ಲ, 7 months ಟೈಮ್ ತಗೊಂಡಿದ್ದೀನಿ. ನನ್ನ ಆಡಿಯನ್ಸ್ ಆರ್ಗ್ಯಾನಿಕ್, ಎಂಗೇಜಿಂಗ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಕಥೆಯ ಜೊತೆ, ನನ್ನ ಜರ್ನಿಯ ಜೊತೆ ರಿಲೇಟ್ ಮಾಡುವಂತಹ ಆಡಿಯನ್ಸ್ ಆಗಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ನನ್ನ ಫಾಲೋವರ್ಸ್ ನಿಮಗೆ ತೃಣಕ್ಕೆ ಸಮ ಅಂತ ಅನ್ಸ್ಬೋದು, ಬಟ್ ನನಗೆ ಇಟ್ ಈಸ್ ಸಮಥಿಂಗ್. ಯಾಕಂದ್ರೆ ಇದು 0 ಅಲ್ಲ ಅಲ್ವಾ, ಇಟ್ ಈಸ್ 15,000 ಫಾಲೋವರ್ಸ್. 7 months ಆದ ನಂತರ ಇಟ್ಸ್ ನೆವರ್ ಅಬೌಟ್ ಐ ಡೋಂಟ್ ಫೀಲ್ ಲೈಕ್ ಪೋಸ್ಟಿಂಗ್. ನನಗೊಂದು ವೇಳೆ ಕಾರಣ ಇಲ್ಲ ಅಂದರೂ ಕೂಡ ಐ ವಿಲ್ ಫೈಂಡ್ ಒನ್. ಆ್ಯಂಡ್ ನಾನು ಎಷ್ಟು ಲೆವೆಲ್ಗೆ ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಂದರೆ, ಕೆಲವು ಸಲ ಕಾರಣನೇ ಇಲ್ಲ ಅಂದರೂ ಕೂಡ ಕಾರಣ ಇಲ್ಲ ಅಂತ ಹೇಳಿನೇ ನಾನು ಪೋಸ್ಟ್ ಮಾಡಿದ್ದೀನಿ. ಬಿಕಾಸ್ ಪ್ರತಿದಿನ ಯಾರ ಕೈಯಲ್ಲೂ ಮೋಟಿವೇಟ್ ಆಗಿರೋದಕ್ಕಾಗೋದಿಲ್ಲ, ಯಾರ ಕೈಯಲ್ಲೂ ಕನ್ಸಿಸ್ಟೆಂಟ್ ಆಗಿರೋದಕ್ಕಾಗೋದಿಲ್ಲ. ನಮ್ಮ ಲೈಫಲ್ಲಿ ಸಾಕಷ್ಟು ಕಮಿಟ್ಮೆಂಟ್ಸ್ಗಳಿದ್ದಾಗ, ಜವಾಬ್ದಾರಿಗಳಿದ್ದಾಗ ಇವೆಲ್ಲವೂ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ನಿಜ ಹೇಳ್ತೀನಿ, ಎಷ್ಟೋ ಸಲ ನನ್ನ ವೀಡಿಯೋಸೇ ನನಗೆ ಮೀನಿಂಗ್ಲೆಸ್ ಅನಿಸಿದೆ, ಪಾಯಿಂಟ್ಲೆಸ್ ಅನಿಸಿದೆ. ಕೆಲವೊಮ್ಮೆ ಕೆಲವೊಂದು ವಿಡಿಯೋಸ್ ವರ್ಕ್ ಕೂಡ ಆಗಿಲ್ಲ. ಬಟ್ ಸ್ಟಿಲ್ ಮಾನ್ಯ ದಿನ ಐ ಹ್ಯಾವ್ ಟ್ರೈಡ್, ಐ ಹ್ಯಾವ್ ಶೋಡ್ ಅಪ್. ಸೊ ಹೀಗಿತ್ತು ನನ್ನ 365 ದಿನಗಳ ಪಯಣದಲ್ಲಿ ಮೊದಲ 7 ತಿಂಗಳು. ನಾನಿನ್ನು ಟಾಪ್ ರೀಚ್ ಆಗಿಲ್ಲ, ಬಟ್ ಐ ಆಮ್ ನಾಟ್ ಈವನ್ ಸ್ಟಾರ್ಟಿಂಗ್. ಸೊ ಐ ಆಮ್ ಸಮ್ವೇರ್ ಇನ್ ಮಿಡಲ್. Not just in this journey of documenting my life, but also as a content creator. So far, ಈ ಪಯಣ ಹೀಗಿತ್ತು. ಕೆಲವೊಮ್ಮೆ ಎಕ್ಸೈಟಿಂಗ್, ಕೆಲವೊಮ್ಮೆ ಮೋಟಿವೇಟಿಂಗ್, ಕೆಲವೊಮ್ಮೆ ಬೋರಿಂಗ್, ಕೆಲವೊಮ್ಮೆ ಏನು ಎಂತ ಗೊತ್ತಿಲ್ಲ. ಸೊ ಸಾಕನ್ಸುತ್ತೆ, ನಾನು ನೀನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಜೊತೆಗೆ ಸನ್ಸೆಟ್ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯು ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ. ನಿಮ್ಮನೆಲ್ಲ ಆರಾಮಾಗಿದ್ದಾರೆ ತಾನೆ? ಎಲ್ರಿಗೂ ಕೇಳ್ತೆ ಅಂತ ಹೇಳಿ ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿಯ ತನಕ ಮತ್ತೆ ಆರಾಮ.